ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ದಿನಕ್ಕೊಂದು ಸುಭಾಷಿತ ಈ ಸತ್ಸಂಕಲ್ಪದಂತೆ ಇವತ್ತು 12ನೇ ದಿನ, 12ನೇ ಸುಭಾಷಿತ. ಸುಭಾಷಿತದ ಬಗ್ಗೆ ಹೇಳಬೇಕು ಅಂದರೆ, ನಾಯಂ ಪ್ರಯಾತಿ ವಿಕೃತಿಂ ವಿರಸೋ ನಯಸ್ಯ ಅಂತ ಹೇಳ್ತಾರೆ. ಅಂದರೆ ಈ ಸುಭಾಷಿತ ರಸವೆಂಬತಕ್ಕಂತಹ ಸುಮಧುರ ಪಾಕ ಇದೆಯಲ್ಲ, ಇದು ಯಾವತ್ತೂ ಹಾಳಾಗುವಂತಹದ್ದಲ್ಲ, ಹಾಗೆ ರಸಹೀನವಾಗುವಂತಹದ್ದಲ್ಲ. ಅಂದರೆ ನಾವು ಮಾಡಿದ ಅಡಿಗೆ ಎಷ್ಟೇ ರುಚಿಯಾಗಿದ್ರೂ ಕೂಡ ತನ್ನ ರುಚಿಯನ್ನು ಕಳೆದುಕೊಂಡು ರಸಹೀನವಾಗ್ತದೆ, ಒಣಗಿ ಹೋಗ್ತದೆ. ಆದರೆ ಸುಭಾಷಿತ ಪಾಕ ಇದೆಯಲ್ಲ, ಸುಮಧುರವಾದ ಪಾಕ, ಇದು ಹಾಳಾಗುವಂತಹದ್ದು ಅಲ್ಲ. ನಾಯಂ ಪ್ರಯಾತಿ ವಿಕೃತಿಂ ವಿರಸೋ ನಯಸ್ಯ, ಇದು ತನ್ನ ರಸವನ್ನು ಕಳೆದುಕೊಳ್ಳುವಂತಹದ್ದು ಕೂಡ ಅಲ್ಲ. ಆದ್ದರಿಂದ ಎಲ್ಲರೂ ಕೂಡ ಸುಭಾಷಿತದ ರಸವನ್ನು ಆಸ್ವಾದಿಸಬೇಕು. ಇವತ್ತಿನ ಸುಭಾಷಿತ, ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟ ಸಾಧ್ಯಂ. ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟ ಸಾಧ್ಯಂ. ನಷ್ಟಾ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ. ನಷ್ಟಾ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ. ನಷ್ಟಾರೋಗ್ಯಂ ಸೂಪಚಾರೈ ಸುಸಾಧ್ಯಂ. ನಷ್ಟಾರೋಗ್ಯಂ ಸೂಪಚಾರೈ ಸುಸಾಧ್ಯಂ. ನಷ್ಟಾ ವೇಲ ಯಾಗತ ಸಾಗತೈವ. ನಷ್ಟಾ ವೇಲ ಯಾಗತ ಸಾಗತೈವ. ಬಹಳ ಸುಂದರವಾದಂತಹ ಒಂದು ಅರ್ಥಪೂರ್ಣವಾದಂತಹ ಸುಭಾಷಿತ. ಜಗತ್ತಿನಲ್ಲಿ ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟ ಸಾಧ್ಯಂ. ನಾವು ದೊಡ್ಡ ಶ್ರೀಮಂತರಿರ್ಬೋದು, ಯಾವುದೋ ಒಂದು ಸಮಯದಲ್ಲಿ ಬಿಸ್ನೆಸ್ ಲಾಸ್ ಆಗಿಯೋ ಅಥವಾ ಯಾವುದೋ ಒಂದು ಕಾರಣದಿಂದ ಎಲ್ಲ ಹಣವನ್ನು ನಾವು ಕಳ್ಕೊಂಡು ಬಿಡ್ಬೋದು. ಕಳ್ಕೊಂಡು ಬಿಟ್ಟ ತಕ್ಷಣ ನಿರಾಸೆ ನಮ್ಮನ್ನು ಆವರಿಸಿದ್ರು ಕೂಡ ಪುನಃ ಪ್ರಯತ್ನ ಮಾಡಿ, ಪುನಃ ಕಷ್ಟಪಟ್ಟು ದುಡಿದು ಅಷ್ಟೇ ಹಣವನ್ನು, ಅದಕ್ಕಿಂತ ಹೆಚ್ಚಿನ ಹಣವನ್ನು ನಾವು ಪಡ್ಕೊಳ್ಬಹುದು. ಆದ್ದರಿಂದ ನಷ್ಟಂ ದ್ರವ್ಯಂ, ನಾವು ಹಣವನ್ನು ಕಳ್ಕೊಂಡ್ರೆ, ಶ್ರೀಮಂತಿಕೆಯನ್ನು ಕಳ್ಕೊಂಡ್ರೆ ಪುನಃ ವಾಪಸ್ ಪಡ್ಕೊಳ್ಬಹುದು ಜೀವನದಲ್ಲಿ. ನಷ್ಟಾ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ. ವಿದ್ಯೆಯನ್ನು ಕಳೆದುಕೊಳ್ಳೋದು ಸಾಧ್ಯ ಇಲ್ಲ. ಆದರೆ ವಿದ್ಯೆಯನ್ನು ಕಳ್ಕೊಳ್ಳೋದು ಅಂದರೆ ಹೇಗೆ, ಅದನ್ನು ಸ್ವಲ್ಪ ಮಾರ್ಮಿಕವಾಗಿ ನೋಡಿದಾಗ, ವಿದ್ಯೆಯನ್ನು ಕಷ್ಟಪಟ್ಟು ಆರ್ಜಿಸಿ ಬಹುದೊಡ್ಡ ವಿದ್ವಾಂಸನಾಗಿರ್ತಾನೆ. ಯಾವುದೋ ಒಂದು ಆಕ್ಸಿಡೆಂಟಲ್ಲೋ ಏನೋ ಅವನಿಗೆ ಮೆಮೊರಿ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಮರವು ಬಂತು, ನೆನಪುಗಳೆಲ್ಲ ಮರೆತು ಹೋದವು, ಕಲಿತ ವಿದ್ಯೆ ಕೂಡ ಮರೆತು ಹೋಯಿತು. ಆದರೆ ಅವನಲ್ಲಿರುವಂತಹ ಕಲಿಯುವಂತಹ ಶಕ್ತಿ ಇನ್ನೂ ಇದೆ ಅಂತಾದರೆ ಅವನು ಪುನಃ ಆ ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡಿ ಕಲಿತುಕೊಳ್ಳುವಂತಹ ಒಂದು ಅವಕಾಶ ಇದೆ, ಕಲಿಲಿಕ್ಕೆ ಸಾಧ್ಯ. ನಷ್ಟಾ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ. ಹಾಗಾದರೆ ನಷ್ಟಾರೋಗ್ಯಂ ಸೂಪಚಾರೈ ಸುಸಾಧ್ಯಂ. ನಾವು ಕಳ್ಕೊಂಡಿರುವಂತಹ ಆರೋಗ್ಯ, ಅರ್ಥಾತ್ ನಮ್ಮ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ನಾವು ವೈದ್ಯರ ಹತ್ರ ಹೋಗ್ಬೋದು, ಪಥ್ಯ ಮಾಡಬಹುದು, ಒಳ್ಳೆಯ ಔಷಧಿಗಳನ್ನು ತಗೊಳ್ಬೋದು. ಹೀಗೆ ಅನೇಕ ವಿಧಗಳಿಂದ ನಾವು ಕಳೆದುಕೊಂಡಿರುವಂತಹ ಆರೋಗ್ಯವನ್ನು ಪುನಃ ವಾಪಸ್ ಪಡ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಜೀವನದಲ್ಲಿ ದ್ರವ್ಯ ಕಳೆದರೆ ಸಿಗಬಹುದು, ವಿದ್ಯೆಯನ್ನು ಕಳ್ಕೊಂಡ್ರೆ ಪುನಃ ಪಡ್ಕೊಳ್ಬಹುದು, ಆರೋಗ್ಯವನ್ನು ಕಳ್ಕೊಂಡ್ರೂ ಪುನಃ ಪಡ್ಕೊಳ್ಬಹುದು. ಆದರೆ ನಷ್ಟ ವೇಲ ಸಾ ಗತಾಗತೈವ ಅಂತ ಪ್ರಾಜ್ಞರು ಬಹಳ ಸುಂದರವಾಗಿ ಹೇಳ್ತಾರೆ. ಏನಂತೇಳಿ, ಪ್ರಪಂಚದಲ್ಲಿ ನಾವು ಸಮಯ ಕಳ್ಕೊಂಡ್ರೆ ಇನ್ನೊಂದು ಸಲ ಆ ಸಮಯ ನಮಗೆ ವಾಪಸ್ ಬರುವುದಿಲ್ಲ. ಕಳೆದು ಹೋದ ಸಮಯ ಎಂದೆಂದಿಗೂ ಪುನಃ ಹಿಂತಿರುಗಿ ಬರುವುದಿಲ್ಲ. ಆದ್ದರಿಂದ ಸಮಯದ ಮಹತ್ವವನ್ನು ಅರಿತು ಜೀವನದಲ್ಲಿ ಸಾಧನೆ ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎನ್ನುವುದು ಈ ಒಂದು ಸುಭಾಷಿತದ ಅರ್ಥ. ಇದನ್ನೇ ಬೆಂಜಮಿನ್ ಫ್ರಾಂಕ್ಲಿನ್ ಟೈಮ್ ಈಸ್ ಮನಿ
ಅಂತ ಹೇಳಿದರು. ಈ ಹಣ ಅಲ್ಲ, ನಿಜವಾಗಿಯೂ ಶ್ರೀಮಂತಿಕೆ ಅಥವಾ ನಿಜವಾದ ಹಣ ಅಂತ ಹೇಳಿದ್ರು ಸಮಯ. ಯಾಕೆ ಅಂತ ಹೇಳಿದರೆ, ಇನ್ನೊಬ್ಬರು ಜ್ಞಾನಿಗಳು ಹೇಳ್ತಾರೆ ಇಂಗ್ಲೀಷಲ್ಲಿ ಬಹಳ ಸುಂದರವಾಗಿ, ಟೈಮ್ ಈಸ್ ಫ್ರೀ ಬಟ್ ಇಟ್ಸ್ ಪ್ರೈಸ್ಲೆಸ್. ಯು ಕಾಂಟ್ ಓನ್ ಇಟ್ ಬಟ್ ಯು ಕ್ಯಾನ್ ಯೂಸ್ ಇಟ್. ಯು ಕಾಂಟ್ ಕೀಪ್ ಇಟ್ ಬಟ್ ಯು ಕ್ಯಾನ್ ಸ್ಪೆಂಡ್ ಇಟ್. ಒನ್ಸ್ ಯು ಹ್ಯಾವ್ ಲಾಸ್ಟ್ ಇಟ್ ಯು ಕ್ಯಾನ್ ನೆವರ್ ಗೆಟ್ ಇಟ್ ಬ್ಯಾಕ್. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಟೈಮು ಫ್ರೀ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಆದರೆ ಇಟ್ ಈಸ್ ಪ್ರೈಸ್ಲೆಸ್, ಅದು ಬೆಲೆ ಕಟ್ಟಲಾರದಂತಹ ವಸ್ತು. ಫ್ರೀ ಇರ್ಬೋದು, ಆದರೆ ಅದು ಬೆಲೆ ಕಟ್ಟಲಾರದಂತಹ ವಸ್ತು. ಯು ಕಾಂಟ್ ಓನ್ ಇಟ್, ಅದರ ಮೇಲೆ ನಿಮ್ಮ ಅಧಿಕಾರ ಸ್ಥಾಪನೆ ಮಾಡಿ ಇದು ನನ್ನದು ಅಂತ ಹೇಳುವ ಹಾಗಿಲ್ಲ. ಬಟ್ ಯು ಕ್ಯಾನ್ ಯೂಸ್ ಇಟ್, ನೀವು ಅದನ್ನು ಉಪಯೋಗ ಮಾಡ್ಬೋದು. ಯು ಕಾಂಟ್ ಕೀಪ್ ಇಟ್, ನೀವು ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕಾಗೋದಿಲ್ಲ ಅದನ್ನ. ಬಟ್ ಯು ಕ್ಯಾನ್ ಸ್ಪೆಂಡ್ ಇಟ್, ನೀವು ಅದನ್ನು ಖರ್ಚು ಮಾಡಬಹುದು. ಒನ್ಸ್ ಯು ಹ್ಯಾವ್ ಲಾಸ್ಟ್ ಇಟ್ ಯು ಕ್ಯಾನ್ ನೆವರ್ ಗೆಟ್ ಇಟ್ ಬ್ಯಾಕ್. ಒಂದ್ಸಲ ಅದನ್ನು ಕಳ್ಕೊಂಡ್ರಿ ಅಂತ ಆದರೆ ಮತ್ತೆ ಎಷ್ಟು ಹುಡುಕಿದ್ರು ಸಿಗುವಂಥದ್ದಲ್ಲ ಅದು ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಣಂ ಯೌವನಂ ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತಾರೆ. ಆಯುರ್ನಶ್ಯತಿ ಪಶ್ಯತಾಂ, ಪ್ರತಿದಿನವೂ ಕೂಡ ನಮ್ಮ ಆಯುಸ್ಸು ನಶಿಸ್ತಾ ಇದೆ. ಕ್ಷಣ ಕ್ಷಣವೂ ನಾಶವಾಗ್ತಾ ಇದೆ. ನಮ್ಮ ಯೌವನ ನಾಶವಾಗ್ತಾ ಇದೆ. ಕಳೆದು ಹೋದಂತಹ ದಿನಗಳು ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕ. ಜಗದ್ಭಕ್ಷಕರಾದಂತಹ ಕಾಲ ಅವನು ಈ ಜಗತ್ತಿನ ಪ್ರತಿಯೊಂದು ಕ್ಷಣವನ್ನು ಭಕ್ಷಣೆ ಮಾಡ್ತಾ 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 ಹೋಗ್ತಾ ಇದ್ದಾನೆ. ಆದ್ದರಿಂದ ಕಳೆದು ಹೋದ ದಿನಗಳು ಎಂದಿಗೂ ಪುನಃ ವಾಪಸ್ ಬರೋದಿಲ್ಲ. ಆದ್ದರಿಂದ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ಅಂದೆ. ಧೀಮಂತರಾದಂತಹ ವಿದ್ವಾಂಸರಾದಂತಹ ಮನುಷ್ಯರು ಕಾವ್ಯ, ಶಾಸ್ತ್ರ, ವಿಜ್ಞಾನ, ಸಾಹಿತ್ಯ ಹೀಗೆ ಅನೇಕ ವಿಭಾಗಗಳ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜೀವನವನ್ನು ಕಾಲ ಕಳೀತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರೆ ಎನ್ನುವಂಥದ್ದು. ಈ ಸಮಯದ ಮಹತ್ವ ಏನು ಅಂತ ಹೇಳುವುದನ್ನು ಹಿಂದಿಯಲ್ಲಿ ಬಹಳ ಸುಂದರವಾಗಿ ಒಂದು ಬ್ಲಾಗ್ ಸ್ಪಾಟಲ್ಲಿ ಒಬ್ಬ ಕವಿ ಬರೀತಾನೆ, ಬಹಳ ಸುಂದರವಾಗಿ. एक वर्ष के मूल्य का एहसास करने के लिए, एक वर्ष का मूल्य का एहसास करने के लिए एक छात्र से पूछिए जो ಪ್ರಯತ್ನ करने पर भी असफल हुआ हो. ಒಂದು ವರ್ಷದ ಮೌಲ್ಯ ಎಷ್ಟು ಅಂತ ತಿಳ್ಕೊಳ್ಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟು ಓದಿದ್ರು ಕೂಡ ಫೇಲ್ ಆಗಿ ಇನ್ನೊಂದು ವರ್ಷ ಎಕ್ಸಾಮಿಗೆ ಕೂತ್ಕೊಳ್ಬೇಕಾಗತ್ತಲ್ಲ, ಆ ವಿದ್ಯಾರ್ಥಿಯನ್ನು ಕೇಳಬೇಕಂತ. एक महीने का मूल्य का एहसास करने के लिए एक माँ से पूछो जो एक महीने पहले ही अपने बच्चे को जन्म दिया हो. ಒಂದು ತಿಂಗಳ ಮಹತ್ವ ಏನು ಅಂತ ತಿಳ್ಕೊಳ್ಬೇಕಿದ್ರೆ ಅಂತ ಒಬ್ಬ ಅಮ್ಮನಿಂದ ತಿಳ್ಕೊಳ್ಬೇಕಂತ. ಯಾರು 9 ತಿಂಗಳ ಬದಲಾಗಿ 8 ತಿಂಗಳಲ್ಲೇ ಮಗುವಿಗೆ ಜನ್ಮವಿತ್ತರೆ, 1 ತಿಂಗಳ ಮಗು ಬೆಳೆದಿದ್ರೆ ಇನ್ನೆಷ್ಟು ಚೆನ್ನಾಗಿರ್ತಿತ್ತು. ಈಗ 8 ತಿಂಗಳ ಮಗುವನ್ನು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಎನ್ನುವಂತಹ ಮಹತ್ವವನ್ನು, 1 ತಿಂಗಳ ಮಹತ್ವವನ್ನು ಆ ಅಮ್ಮನ ಹತ್ರ ಕೇಳಬೇಕಂತ. एक सप्ताह का मूल्य को एहसास करने के लिए एक साप्ताहिक समाचार पत्र के संपादक से पूछिए ಅಂತ. ಒಂದು ವಾರದ ಮಹತ್ವ ಎಷ್ಟು ಅಂತ ಹೇಳಿ ಒಂದು ಸಾಪ್ತಾಹಿಕ ಪತ್ರಿಕೆಯ ಸಂಪಾದಕನನ್ನು ಕೇಳಬೇಕಂತೆ. ಒಂದು ವಾರದಲ್ಲಿ ಒಂದು ಉತ್ತಮವಾದ ಸಾಪ್ತಾಹಿಕ ಪತ್ರಿಕೆಯ ಸಂಪಾದಕ ಇದ್ದರೆ ಆ ವಾರದಲ್ಲಿ ಎಲ್ಲ ವಿಷಯಗಳನ್ನು ಜೋಡಿಸಿ ಆ ಪತ್ರಿಕೆಯನ್ನು ಪ್ರಕಟಿಸುವುದು ಎಷ್ಟು ಕಷ್ಟ, ಒಂದು ವಾರ ಅವನಿಗೆ ಎಷ್ಟು ಕಡಿಮೆ ಬೀಳ್ತದೆ ಅನ್ನುವುದನ್ನು ಅವನ ಹತ್ರ ಕೇಳಬೇಕಂತೆ. एक सेकंड का मूल्य का एहसास करने के लिए उस व्यक्ति से पूछो जो तभी एक दुर्घटना से बचा हो. ಒಂದು ಸೆಕೆಂಡಿನ ಮಹತ್ವ ಎಷ್ಟು ಅಂತ ತಿಳ್ಕೊಳ್ಳಿಕ್ಕೆ ಅದೇ ತಾನೇ ಒಬ್ಬ ವ್ಯಕ್ತಿ ದುರ್ಘಟನೆಯಿಂದ ಉಳಿದಿರ್ತಾನೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗೋದ್ರಲ್ಲಿ ಉಳಿತಾನವ, ಅವನನ್ನು ಕೇಳಬೇಕು ಒಂದು ಸೆಕೆಂಡಿನ ಮಹತ್ವ ಎಷ್ಟು. ಯಾಕೆಂದರೆ ಒಂದು ಸೆಕೆಂಡಲ್ಲಿ ಅವನ ಜೀವನ ಹೋಗ್ಬಿಡ್ತಿತ್ತು. ಆದ್ದರಿಂದ कल का अर्थ है समय जो काल के हाथ में है, बीता हुआ कल हाथ से निकल चुका है. ಆದ್ದರಿಂದ ಸಮಯದ ಮಹತ್ವವನ್ನು ಅರಿತುಕೊಂಡು ನಾವು ಜೀವನದಲ್ಲಿ ಸಾಧನೆ ಮಾಡ್ತಾ ಸಿಕ್ಕಿರುವಂತಹ ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎನ್ನುವುದು
ಇವತ್ತಿನ ಸುಭಾಷಿತದ ನೀತಿ. ಇನ್ನೊಮ್ಮೆ ಈ ಸುಭಾಷಿತವನ್ನು ಹೇಳ್ತೇನೆ. ನಷ್ಟಂ ದ್ರವ್ಯಂ ಲಭ್ಯತೆ ಕಷ್ಟ ಸಾಧ್ಯಂ, ನಷ್ಟಾ ವಿದ್ಯಾ ಲಭ್ಯತೆ ಅಭ್ಯಾಸಯುಕ್ತ, ನಷ್ಟಾರೋಗ್ಯಂ ಸೂಪಚಾರೈ ಸುಸಾಧ್ಯಂ, ನಷ್ಟಾವೇಲ ಸಾಗತ ಗತೈವ, ನಷ್ಟಾವೇಲ ಸಾಗತ ಗತೈವ. ಇವತ್ತಿನ ಸುಭಾಷಿತವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಪುನಃ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.